ಬನ್ನಿ ಗೆಳೆಯರೆ, ನಮ್ಮ ಮನೆಯಲ್ಲಿ ನಾವು ಎಗ್ ಬುರ್ಜಿ ಹೇಗೆ ಮಾಡೋದನ್ನು ನೋಡೋಣ. ನೋಡಿ ಎಷ್ಟು ಟೇಸ್ಟಿಯಾಗಿರ್ತದೆ ಅಂದರೆ ಅದು ತುಂಬ ಮಾಡೋಣ ಬನ್ನಿ. ಉಳ್ಳಾಗಡ್ಡಿ 2 ಹಾಗೂ ಟೊಮೆಟೊ 1, ಕರಿಬೇವು ಹಾಗೂ 3 ಮೊಟ್ಟೆಗಳನ್ನು ತಗೊಳ್ಳಿ. ನಿಮ್ಮ ಕಡೆ ಎಷ್ಟಿರ್ತದೆ ಅಷ್ಟೇ ಮೊಟ್ಟೆಗಳಿರ್ಬೋದು, ನಡೆಯುತ್ತದೆ. ಹಾಗೆ ಬಾಳೆಗೆಯನ್ನು ತಗೊಂಡು ಸ್ಟೋವ್ ಮೇಲೆ ಇಡಿ. ನಂತರ ಸ್ಟೋವನ್ನು ಹಚ್ಚಿ ನೋಡ್ತಾ ಇರೋದು. ಹಾಗೆ ಎಣ್ಣೆ ಸ್ವಲ್ಪ ತಗೊಳ್ಳಿ, ವಾಟಕ್ಕಿಂತ ಕಡಿಮೆ ಇರಬೇಕು ಎಣ್ಣೆ, ಯಾಕೆಂದರೆ ನಾವು ಬುರ್ಜಿ ಮಾಡ್ತಾಯಿರೋದು. ಭಾಳ ಎಣ್ಣೆ ಹಾಕಬಾರ್ದು, ಸ್ವಲ್ಪ ಬಿಸಿ ಆಗಲು ಬಿಡಬೇಕು. ಕಾಯ್ತೇವಲ್ಲ ನೋಡಿದೆವು, ಇನ್ನೂ ಸ್ವಲ್ಪ ಕಾಯಬೇಕು. ನೋಡಿ ಈ ಥರ ಎಲ್ಲ ಸಿದ್ಧ ಮಾಡಿ ಇಟ್ಕೋಬೇಕು. ಆದರೆ ಇದಕ್ಕೆ ಮುಚ್ಚಿಕಟ್ಟಿಗೆ ಎನ್ನುವ ಚಮಚವನ್ನು ತೆಗೆದುಕೊಳ್ಳಬೇಕು, ಅಂದರೆ ಫ್ರೈ ಮಾಡೋದು. ಆಮೇಲೆ ಸಾಸಿವೆಯನ್ನು ತಗೊಳ್ಳಿ, ಫ್ರೈ ಮಾಡಿ ಅವನು. ಸ್ವಲ್ಪ ಫ್ರೈ ಖುಷಿ ಆಯಿತು. ಆಮೇಲೆ ಕರಿಬೇವನ್ನು ತಗೊಳ್ಳಿ, ಮೇನಿದ್ರೆ ಅದು ಫ್ರೈ ಆಯಿತು. ಎಣ್ಣೆ ಸಿಡಿದು ದೂರ ಬೇರೆ ಫ್ರೈ ಆಗ್ತಾ ಇದೆ ನೋಡಿ. ಸ್ವಲ್ಪ ಫ್ರೈ ಚಮಚಮಿ ತಗೊಂಡು ಈ ಥರ ಮಾಡಿ. ಆಮೇಲೆ ಉಳ್ಳಾಗಡ್ಡಿ ಅಂತ ತಗೋರಿ, ಅಷ್ಟು ಉಳ್ಳಾಗಡ್ಡಿ ಹಾಕಿ 2. ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಈ ಥರ ಮಾಡಬೇಕು ಫ್ರೈ, ಅಂದರೆ ಅದು ಟೇಸ್ಟ್ ಬರ್ತದೆ ಫ್ರೈ ಮಾಡಿದರೆ. ನೋಡಿ ಈ ಥರ ಬೇಯಬೇಕದು. ನೋಡಿ ಹಾಗೆ ಸ್ವಲ್ಪ ಬೇಯ್ದ ಮೇಲೆ ಆಮೇಲೆ ಟೊಮೆಟೊ ತಗೋಬೇಕು. ಟೊಮೆಟೊ ಹಾಕಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ನೋಡಿ ಈ ಥರ ಸ್ವಲ್ಪ ಬೇಯಬೇಕದು. ನೋಡಿ ಈ ಥರ ಬೇಯ್ತದೆ ಅದು. ಆಮೇಲೆ ಸ್ವಲ್ಪ 2 ನಿಮಿಷ ಬೇಯಿಸಬೇಕು. ಬೇಯ್ತಾಯಿತು 2 ನಿಮಿಷ. ಆಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕೋಣ, ಸ್ವಲ್ಪ ನ್ಯಾಮ್ಕ್ ಅಂತಲ್ಲ ಆ ಥರ ಹಾಕಬೇಕು. 1 ಸ್ಪೂನ್, ಅಂದರೆ ಸಣ್ಣ ಸ್ಪೂನ್, ಸ್ವಲ್ಪ ಅರ್ಧ. ಆಮೇಲೆ ಅದನ್ನು ಫ್ರೈ ಮಾಡಬೇಕು. ನೋಡಿ ಈ ಥರ ಬೇಯಿಸಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಹಾಗೂ ಮತ್ತು ಖಾರ ತಗೋಬೇಕು. 1 ಸ್ಪೂನ್ ಹಾಕಿದರೆ ಸಾಕಾಗ್ತದೆ. ಅಂದರೆ ನೋಡಿ ಈಗ ಹಾಕ್ತೇನೆ.
ಕುಡ್ಸಿದ್ದಿರ್ಬೇಕು ಬ್ರೋ. ಸ್ಪೂನಷ್ಟು ಖಾರ ತಗೊಳ್ಳಿ. ಅಂದರೆ ನಮ್ಮ ಮಾಪ್ ಸಿಕ್ಬಿಟ್ಟಿದೆ. ಒಂದು ಸ್ಪೂನು ಸ್ವಲ್ಪ ಇನ್ನೂ ಸ್ವಲ್ಪ ಹಾಕಬೇಕು. ಹಾಂ, ಎಷ್ಟಾರು ಸಾಕು, ಅಂದರೆ ಅದು ಖಾರ ಆಗ್ತದೆ. ಆಮೇಲೆ ಸ್ಟೋವ್ ಸಣ್ಣ ಇಡಬೇಕು ಮತ್ತು ಹೊತ್ತೇ ಬಿಡ್ತದೆ ಅದು. ಹಾಗೆ ಫ್ರೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕೋಣ. ಅಲ್ಲಿ ಮೇಲೆ ಇದೆ ಅದು. ಸ್ವಲ್ಪ ಒಂದು ಸ್ಪೂನ್ಗಿಂತ ಅರ್ಧ ಹಾಕಬೇಕು. ಸಾಕಾಗ್ತದೆ ಅಷ್ಟಾದ್ರೆ. ಮತ್ತು ಜಾಕೆಟು ಹಾಗೆ ಹೇಗೆ ಬುರ್ಜಿನು ಸಂಪೂರ್ಣ ಎಲ್ಲ ಸಕ್ಕರೆ, ಖಾರ, ಎಣ್ಣೆ, ಉಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ಇನ್ನೂ ಕೆಲವು ಸಮಯ ಅಷ್ಟೇ ಎಗ್ ಬುರ್ಜಿ ತಯಾರಾಗ್ತದೆ. ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಬೆತ್ತರೆ ರುಚಿ ಕೊಡ್ತದೆ. ನೋಡಿ ಈ ಥರ ಆಗ್ತದೆ, ಕಾಯಬೇಕು. ಆಮೇಲೆ ಎಗ್ ತಗೋಣ, ಹೊಡಿಬೇಕನ್ನು ಹಾಕ್ಬೇಕು ಅದ್ರೊಳಗೆ. ನೋಡಿ ಇದು ಸ್ವಲ್ಪ ಫ್ರೈ ಮಾಡಿದೆ. ನೋಡಿ ಈ ಥರ ಆಗ್ತದೆ. ಆಮೇಲೆ ಅಂದರೆ ಹೊತ್ತಕ್ಕೆ ಬಿಡಬೇಡಿ ಅದನ್ನು, ಯಾಕೆಂದರೆ ಕಡ್ಡಾಡ್ಸ್ಕೊಂಡು ಇರಬೇಕಾಗ್ತದೆ. ಸ್ವಲ್ಪ ಒಣ್ಣಕ್ಕೆ ಈ ಥರ ಆಗ್ತದೆ, ಇದು ಯಾಕೆ ಹೀಗೈತೆ ಅಂತೇಳಿ ಬೆತ್ತ ಮೇಲೆ ಆಮೇಲೆ ಅದು ಅಳ್ತದಲ್ವಾ, ರುಚಿ ಇರ್ತದೆ ಅವಾಗೆ. ಹಾಗೆ ಮಾಡಬೇಕು. ಒಂದು ಸ್ವಲ್ಪ ಫ್ರೈ, ಸ್ವಲ್ಪ ಸಮಯ ಹಿಡಿತದೆ. ನೋಡಿ ಈ ಥರ ಆಗ್ತದೆ. ಇನ್ನೂ ಸ್ವಲ್ಪ ಬೆಡ್ತ ಮೇಲೆ ನೋಡಿ ಬ್ರೋ, ಆಮೇಲೆ ಕಡ್ಡಾಡಿಸ್ಬೇಕು. ನೋಡಿ ಹಾಗೆ ಎಷ್ಟು ಸ್ವಲ್ಪ ಕಷ್ಟ, ಚೆನ್ನಾಗಿದೆ. ಕೈ ನಿಂತಿದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಮತ್ತಿಲ್ಲ ಹೊತ್ತೆ ನೋಡಿ ಈಗ ಸಂಪೂರ್ಣ ತಯಾರಾಗಿದೆ. ಟೇಸ್ಟ್ ನೋಡೋಣ ಅಲ್ವಾ, ಮತ್ತು ಖಾರ ಉಪ್ಪ ಕಡಿಮೆ ಇದ್ದರೆ ಹಾಗೆ ನೀರು